ಶ್ರೀರಾಮ, ಈ ನಿಮ್ಮ ಚರಣಾರವಿಂದಗಳಲ್ಲಿ ಈ ಸೀತಾಪಿತನ ನಮೋ ನಮಃ. ನೀನೇ ಏನು ಕನ್ನಡದ ಬಗಡಬಾಯಿ ಹತ್ತಿರಕಿ ರೋಷನ್. ಅಂದು ತುಂಬಿದ ಸಂಧಿಯಲ್ಲಿ ಹಂದಿಯಂತೆ ಬಂದು ನಮ್ಮ ಮಂದಿ ಕೇಳುವಂತೆ ನೀನೇನು ಹೇಳಿದೆ? ನಿನ್ನ ಮಗಳನ್ನು ಗ್ವಾರ ಭೀಮಪ್ಪನಿಗೆ ಕೊಡುತ್ತೇನೆಂದು ಗಿರ್ ನಾಯಿಯಂತೆ ಬೊಗಳಿದ ನೀನು ಇವತ್ತು ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿದರೆ ಪಾಪ ನಮಗೆ ಕನಿಕರವಾಗ್ತಾ ಇದೆ. ವರದಕ್ಷಿಣೆ ಭೀತಿಯಿಂದ ತಲೆ ತಗ್ಗಿಸಿದವರ ತಲೆ ಕಾಯುವುದೇ ಈ ರಾಮನ ಧರ್ಮ. ನಿನ್ನನ್ನು ನಿನ್ನ ಮಗಳನ್ನು ಕೂಡಿಯೇ ಕೆಮ್ಮಿಸಿ ಬಿಡುತ್ತೇನೆ, ಏಳು ಮೇಲೆ. ವರದಕ್ಷಿಣೆ ಭೀತಿ ವರದಕ್ಷಿಣೆ ಭೀತಿಯಿಂದ ನನ್ನ ತಲೆ ಬೋಳಿಸಿರುವುದು ನಾನು ಅಂಜೆ ತಲೆ ತಗ್ಗಿಸಲಿಲ್ಲ. ನಾ ಜನ್ಮ ಕೊಟ್ಟ ಮಗಳು, ಅವಳು ಹೊಟ್ಟೆಯಲ್ಲಿ ಬೆಳೆಯುತ್ತಿರೋ ಎಳಿ ಕೂಸಿನ ಸಲುವಾಗಿ ಈ ನಿಮ್ಮ ಹಿಂಬಡ ಶೀಲಕ ನಾಯಿ ಉಚ್ಚಿ ಹೊಯ್ದ ಹಂಡ ಬಂಡ ಪಾದದ ದರ್ಶನಕ್ಕೆ 100 ಸ್ಪೀಡ್ ಓಡೋಡಿ ಬಂದಿ. ಮಗಳು? ಎಸ್. ಯಾರು ನಿನ್ನ ಮಗಳು? ವಾಟ್? ಗುಡ್ಡದ ಮರೆಯವನೋ, ಒಡ್ಡರ ಕರೆಯವನೋ, ಡ್ವಾರ ಯಮನವನೋ? ಹರಿ ಹರಿ ಉರಿ ಉರಿ ಶಾಂತಂ ಪಾಪಂ ಪಂಚಂ ಪಗಡಂ ದಾಳಂ ಗೆಜ್ಜಂ ಪಡೋಲಂ ಪುಷ್ಕಂ. ಮಾಲಾಶ್ರೀ ಅಂತ ನನ್ನ ಮಗಳನ್ನ ಹೊಲಸು ಮರೆಯವ ಮಡಸು ಕರೆಯುವ ಹೋಲಿಸ್ತಾ ಇದ್ದೀರಾ. ಸತ್ಯ, ನ್ಯಾಯ, ನೀತಿ, ಧರ್ಮಗಳೇ ಬರೇ ಚಿಲ್ಲರ ಒಂದು ಪಾಕೆಟ್ ದಾರುಕಾಗಿ ಒತ್ತಿ ಇಟ್ಟು ಬರೀ ಸುಳ್ಳು ಹೇಳುವುದೇ ನಿಮ್ಮ ಜೀವನ ಅಂದುಕೊಂಡಿರುವ ನೀವು, ನಿಮ್ಮ ಬಾಯಲ್ಲಿ ಇಂಥ ಮಾತುಗಳು ಬರಬಾರದು. ಹಾ, ಈ ರಾಮನ ಘನತೆಯ ಬಗ್ಗೆ ಮಾತನಾಡೋ ಯೋಗ್ಯತೆ ನಿನಗೆಲ್ಲಿದೆ? ಏನಂದ್ರಿ? ಏನಂದ್ರಿ? ನಿಮ್ಮ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನನಗಿಲ್ಲದೆ. ಮಗಳೇ ಮಗಳೇ, ನೀನು ನನಗೆ ಗೊತ್ತಿಲ್ಲದೆ ಕೊಳಲು ಬಾರಿಸಿದ್ದಕ್ಕಾಗಿ ನನ್ನನ್ನು ಎಂಥ ಅಗಟಿಗೆ ಪರೀಕ್ಷೆಗೆ ನೂಕಿದೆ ನೋಡಿದೀಯಾ? ಮಹಾವೀರ, ಹರಾಮ್ಕೋರ, ನೀವು ಅಲ್ಲಿ ಇಲ್ಲಿ ತಿರುಗಿ ಹಳಿಸಿದ ರೈಸ್ ಪಲಾವ ಮತ್ತು ಎಲ್ಲ ತರಹದ ಹೈ ಕ್ವಾಲಿಟಿ ಲೋ ಕ್ವಾಲಿಟಿ ಸೆರೆ ಕುಡಿದು ನಿಮ್ಮ ಬುದ್ಧಿಗೆ ಮಂಕು ಕೌದಿರಬಹುದು. ನೀವು ನೆನಪು ಮಾಡಿಕೊಳ್ಳಿ, ನೀವು ಹಿಜಡನಗತ್ಲೆ ಬುರುಕ ಹಾಕಿಕೊಂಡು ಬಂದಿದ್ದು, ನನಗೆ 10 ಕಿಲೋ ಮಾಮ ಅಂತ ಹವಾ ಹಾಕಿದ್ದು, ನಾ ಈಗ ಬರ್ತಾಳೆ ಆಗ ಬರ್ತಾಳೆ ಈಗ ಬರ್ತಾಳೆ ಆಗ ಬರ್ತಾಳೆ ಅಂತ ಬಾಗಿಲಲ್ಲಿ ಜೊಲ್ಲು ಸೊರಿಸ್ಕೊತ ನಾಯಿಗತ್ಲೆ ಬಿದ್ದಿದ್ದು, ಇದು ಒಂದೂ ನಿಮ್ಮ ನೆನಪಿನಲ್ಲಿಲ್ಲವೇ? ನಿಜವಾಗಿದ್ದರೆ ತಾನೇ ನೆನಪಿನಲ್ಲಿರೋದು. ಯಾವ ಬುರುಕ, ಯಾವ ಹಿಜಡಿಯ, ಯಾರು ಊದಿದ ಕೊಳಲು? ಕಿಡಿಗೇಡಿ ಕೃಷ್ಣ ನಾಟಕ ರಂಗದಲ್ಲಿ ಸಪ್ತ ಮಹಾರಸಿಕ ಮುದುಕಿಯರನ್ನು ಸೆದೆ ಬೆಳೆದು ಏಕಾಂಗಿಯಾಗಿ ಸಂಗವಕ್ಕನ ಚಕ್ರ ವ್ಯೂಹವನ್ನು ಭೇದಿಸಲು ಹೋಗಿ ಚಪ್ಪಲಿಯಿಂದ ಪೂಜೆ ಮಾಡಿಸಿಕೊಂಡು ಚಡ್ಡಿ ರಾಡಿ ಹಿಡಿಸಿಕೊಂಡು ಬಂದ ಆ ಗಿಡ್ಡ ಕಾಡೇಶ ಅವನು ನನ್ನ ಮಾವ. ಮೊದಲೇ ನಾನು ನಿಮ್ಮ ಮಾವನೆಂಬ ಸತ್ಯ ಗೊತ್ತಾಗಿದ್ರೆ ಎಂದೋ ನಿಮ್ಮ ಮದುವೆ ಮಾಡಿ ಹಂಪರ್ದು ಬಿಡ್ತಾ ಇದ್ದ ಈ ನಿಮ್ಮ ಮಾವ 3 ತಿಂಗಳ ಗುದಿಮರಿ ಬಿದ್ದ ಈ ಮದುವೆಯನ್ನು ಕೇವಲ 3 ನಿಮಿಷಗಳಲ್ಲಿ ಯಾದಿ ಮೇಲೆ ಶಾದಿ ಮಾಡಿ ಅದ್ರ ಮೇಲೆ ಗಾದಿ ಏರಿಸಿ ನಿಮ್ಮಿಬ್ಬರು ಗೂದಿ ಕಿಳಿಬಿಡುತ್ತೀರ ಈ ನಿಮ್ಮ ಮಾವ. ಮಾತಿಗೂ ನನ್ನ ಮಾವ ಅಂತ ಯಾಕೆ ಬೊಗಳ್ತಾ ಇದ್ದೀಯ? ಹೋಗಿ ನಿನ್ನ ಮಗಳನ್ನು ಕೇಳು, ನಿನ್ನನ್ನು ಹೆಂಗ ಮಾಡಿದ ಮಾವ ಯಾರು ಅಂತ. ಇದೇ ಮಾತನ್ನ ಬೇರೆ ಯಾರಾದರೂ ಆಡಿದ್ರಿ ಅವ್ರ ಬಾಯಲ್ಲಿ ಬೋಂಡಾ ತುರುಕಿ ತಲೆ ಮೇಲೆ ಸುಡು ಸುಡು ಮಟನ್ ಶೇರ್ವಾ ಸುರು ಬಿಡುತ್ತಿದ್ದೆ. ಆದರೆ ತಾವು ಹಿರಿಯರು ನನ್ನ ಮಗಳ ಜೊತೆ ತಿಂಗಳಾನುಗಟ್ಟಲೆ ಕೋಲಿಯಲ್ಲಿ ಕೀಲಿ ಜಡಿದು ಕೊಳಲು ಬಾರಿಸಿದವರು. ಆ ಗೌರವಕ್ಕಾಗಿ ನಿಮಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಮಗಳಿಗೆ ತಾಳಿಯ ಭಾಗ್ಯವನ್ನು ಕರುಣಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ ದೂರು ಸರಿ. ಅಲ್ಲೇ ಇಲ್ಲಿ ಬೊಟ್ಟು ಆಡಿಸಿದ ನಿನ್ನ ಹೊಲಸು ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನೀನು ನನ್ನ ಮಾವನೇ ಆಗಿದ್ದರೆ ಮೆಚ್ಚಿ ಬಂದ ನಿನ್ನ ಮಗಳನ್ನು ಗಚ್ಚಂಗಿ ಕೀಲಿ ಜಡಿದು ಮನೆಯಲ್ಲಿ ಮುಚ್ಚಿಟ್ಟು ನಾನು ಸ್ವಚ್ಛಂಗೆ ಮೀಸಿ ಬೋಳಿಸಿಕೊಂಡು ಬರುವಂತೆ ಮಾಡಿದ ನೀನು ಸದ್ದಾಂ ಹುಸೇನಿ ಸಡ್ಡಕನೇ ಆಗಿರಬೇಕು. ಸದ್ದಾಂ ಹುಸೇನಿ ಚಚಕ ಮಲಗಿದ ಹಡಪೊತ್ತಿದ ನಾಯಿಯನ್ನು ಬಡಿದೆ ಬಿಸಿದೆ. ನಾಡಿಗಿಟ್ಟ ಗಡಿಗೆಯನ್ನು ಒಡೆದು ನಿನ್ನ ಚಟ್ಟ ನೀನೇ ತಯಾರು ಮಾಡಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರ ಮಟ್ಕಾ ನಂಬರ್ ತೆಗೆಯುವ ರತನ್ಲಾಲ್ನ ಕತ್ತರಿ ಅಡ್ಡ ಬರಲಿ, ಕಾಡುಗಳ ವೀರಪ್ಪನ ಜೊಂಡ ಮೀಸೆಯ ದಗದಗನೆ ಉರಿದು ಹೋಗಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ನಿನ್ನ ರುಂಡ ಮುಂಡಗಳು ತುಂಡರಿಸಿ ಮ್ಯಾಳ್ಗಿ ಮೇಲೆ ಸಂಡಿಗೆ ಹಾಕಿದ್ರೆ ನಾನು ಮುದುಕಿಯರ ಪ್ರೇಮಿ ಮುರುಗೇಶ್ ಮಾಮೂನ ಅಲ್ಲ. ರಾಮ್ಯಾ, ಏನಾದ್ರೂ ನಿಮ್ಗ ಹಡಪ್ ಹತ್ತಿದ ನಾಯಿಗತ್ತೆ ಬೊಗಳಿ ಒಮ್ಮೆ ಬೆಕ್ಕಲಕ್ಕ ಚಾಲು ಮಾಡಿದಿರ್ಲೆ. ನನಗೆ BP ಐತಿ ಮಗನ ನಾಯಿನ ಸಾಯ್ತನ. ಸಾಯ್ಲಾಕ್ ಹೋಗ್ಬೇಡ್ರಿ ನೀವು. ಸಾತ್ರ ಕನ್ನಡಕ್ಕೆ 10 ರೋಷನ್ ಇಲ್ದಂಗ ಆಕತಿ. ಇಲ್ಲಿ 10 ರೋಷನ್ ಮಗನ ಆಟ ಹಚ್ಚನ ನಾ ಸಾಯವ ಅಂದ್ರೆ ಸಾಯವ ಸಾಯಂಗಾರ ಹುಸುಳಿ ಮಗನ ಸುಮ್ಕುತ್ತಾರ ನೋಡಿ ಹಂಗಿರು ಬಾಯಾಗ ನಾ ಎಲ್ಲ ಸಾಯ್ಬೇಕತ್ ಮಾಡಿ ಕರೆ. ಆದ್ರೆ ನಾ ಇರುದ್ರಾಗ ನಿನ್ನ ತಲೆ ಮೇಲೆ ನನ್ನ ಮಗಳ ತಲೆ ಮೇಲೆ 4 ಜೋಳದ ಕಾಳ, 4 ಗೋಧಿ ಕಾಳ, 4 ನವಣಿ ಕಾಳ, 4 ಚಜ್ಜಿ ಕಾಳ, 4 ಅಕ್ಕಿ ಕಾಳ ಎಲ್ಲ ತರ ಬಿತ್ತಿ ಸಾಯ್ಬೇಕತ್ ಮಾಡಿ ನನ್ನ ಕೊನೆಯಾರ್ಸಿ ನೆರವೇರಿಸೋಕೊಳ್ಳೇ. ತಥಾಸ್ತು ಬಾಂದ್ರಿಕೆ ಬಚ್ಚೆ. ಹಂಗಾದ್ರೆ ಮನೆಗೆ ಹೋಗು ನೋಡಿ ಸುವರ್ಕ ಬಚ್ಚೆ. ನಾ ಮನೆಗೆ ಬರಂಗಲ್ಲ ಚಿನಾಲಕ ಬೇಟೆ.
ಸೀತಾ ಮನ್ಯಾಗದಳು ರಾಮ. ಸೀತಾ ಮನ್ಯಾಗ ಯಾಕಿರ್ತಾಳು ಮಾಮ? ಸೀತಾ ಬಂದೇವ ಆಡು ಹಿಕ್ಕಿಗಳು ಹಾಕಿದಂಗೆ ನಾಥ ಅಂತೇಳಿ ಇರಡಿವ. ಈ ನಿಮ್ಮ ಪ್ರೀತಿ ಮುಂದೆ ಮುರುಗ್ಯ ಸೋತ ನೀ ಅವನು ಕೊಳ್ಳ ಸಿಗಸ್ ಹಿಡಿತಮ್ಮ, ನೀ ಕೊಳ್ಳ ಹಾಕಿ. ಮದುವೆ ಮಂತ್ರ ಅಂದ್ರೆ ಅಂತ ಹೇಳಲ್ಲ, ನಾನು ಡೈರೆಕ್ಟ್ ಏನಿದ್ರು ಹಿಂಗೆ ಹೇಳ್ಬೇಕತ್ತ ಆಯ್ತ. ಇದು ಬೇಡದ್ರೆ ಮತ್ತೆ ಬೇರೆ ಹೇಳ್ಬೇಕತ್ತಿ. ಓಂ ಮಾಂಗಲ್ಯಂ ತಂತು ನಾನೇನಾ ಮಮ್ಮ ಜೀವನ ಹೇತುನಾ ಹೇತು ಮನಿ ಸಾರಿಸಿ ಕುಳ್ಳ ಹಚ್ಚಿನ ಮನ ಪಾಚಾಚ ಪೀಚ ಕೂಚ ಕಚ್ಚಾಚಲೇ. ಅಂತೂ ಇಂತೂ ಮದುವೆ ಆಯ್ತು ಎಲ್ಲತ್ತು ನೀವು ಪೂರ್ತಿ ಲೈಸೆನ್ಸ್ ಕೊಟ್ಟಂಗೆ ಆಗೈತಿ. ಇನ್ನು ಅಲ್ಲಿ ಇಲ್ಲಿ ಹೊಕ್ಕದು ಮಾಡ್ಕೊ ತಿರ್ಗಾಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಪೂರ್ತಿ ಲೈಸೆನ್ಸ್ ಕೊಟ್ಟನ ನೀವೆಲ್ಲ ಊರಾಗಿನ ದೇವ್ರಿಗೆಲ್ಲ ಹೋಗಿ ಬರ್ರಿ. ನೀವು ಹೋಗಿ ಬರ್ದ್ರ ಫಸ್ಟ್ ನೈಟಿಗೆ ಸಜ್ಜು ಮಾಡ್ತಾನೆ. ಇನ್ನು ನನಗೂ ವಯಸ್ಸು ನಾನೇ ಮನೆಯಾಗ ನಿಂತು ಏನು ಮಾಡಲಿ, ಆರಾಮ್ನ ಇನ್ನು ತೀರ್ಥಯಾತ್ರೆ ಮಾಡ್ತಾನೆ. ತೀರ್ಥಯಾತ್ರೆ ಮಾಡುವಾಗ ಟ್ರೈನ್ನಲ್ಲಿ ಯಾವುದಾದ್ರೂ ಒಂದು ಬಚ್ಚ ಮುದುಕಿ ಸಿಕ್ಕರೆ ಅವಳಕ್ಕೆ ಹಿಡಿದ ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಕಣಿಸುತ್ತ ನೂರಾರು ಕನಸು ಕರೆಸುತ್ತ ಮನಸ್ಸು ನನ್ನನ್ನು ಕುಣಿಸು ಹಿರಿಯಾಚೆ ಹೂವಾಗಿಸು. ಬಳಿಗೆ ಬಂದಿರುವೆ ನಿಜವನೆಯಲ್ಲಿ ನನ್ನಾಣೆಯಲ್ಲೇ. ಇವರಾದರೂ ನಮ್ಮ ಪಾತ್ರಕ್ಕೆ 20 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಅವರಿಗಾದರೂ ದುರ್ಗಾ ತಾಯಿ ಮತ್ತು ಕರಿಸಿದ ಮುತ್ತೆ ಸಿರಿ ಸಂಪತ್ತು ಭಾಗಗಳನ್ನು ಕೊಟ್ಟು ಕಾಪಾಡಲಿ ಎಂದು ನಮ್ಮ ಸಂಘದ ಪರವಾಗಿ